जिस लोगों को आप लोगों ने वोट दिया वो आपके वोट लेकर आपका खून चूसने का काम करे हैं। लेकिन मैं ये वादा करता हूं, जितना भी ये साउथ कॉन्स्टिट्यूंसी में 10 से ज्यादा स्टूडेंट्स हैं, जितने भी यहाँ ऑटो ड्राइवर्स हैं या औरतें हैं, स्टूडेंट्स हैं, दलित हैं, उन लोगों के लिए गवर्नमेंट से लड़कर मैं उनके हुकूक दिलाने की कोशिश करूंगा। ये मकसद को समझो, हम आपकी खिदमत के लिए आए हैं। ದಾವಣಗೆರೆ ಉಪಚುನಾವಣೆಯ ದಂಗಲ್. ದಾವಣಗೆರೆ ದಕ್ಷಿಣದಲ್ಲಿ ಎಸ್ಡಿಪಿಐ ಶಕ್ತಿ ಪ್ರದರ್ಶನ. ನಮಸ್ಕಾರ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ಈಗ ತೀವ್ರ ಕುತೂಹಲ ಕೆರಳಿಸಿದೆ. ಇಂದು ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಅವರ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಅದ್ಧೂರಿಯಾಗಿ ನಡೆಯುತ್ತಿದ್ದು, ಇಡೀ ದಾವಣಗೆರೆ ನಗರ ಎಸ್ಡಿಪಿಐ ಪಕ್ಷದ ಬಾವುಟಗಳಿಂದ ತುಂಬಿಹೋಗಿದೆ. ದಾವಣಗೆರೆಯ ದಕ್ಷಿಣದ ಮತದಾರರಿಗೆ, ನಾಗರಿಕರಿಗೆ, ಮತದಾರ ಪ್ರಮುಖರಿಗೆ, ಸಂಘ ಸಂಸ್ಥೆಗಳಿಗೆ ಎಲ್ಲ ಕೂಡ ನಾವು ಮನವಿ ಮಾಡೋದು, ಏನು ನಾವು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಒಬ್ಬ ಪ್ರಬುದ್ಧ ರಾಜಕಾರಣಿ, ಪ್ರಾಮಾಣಿಕ ರಾಜಕಾರಣಿ, ವಿಚಾರವಂತ, ವಿದ್ಯಾವಂತ ಮತ್ತು ಹುಟ್ಟು ಹೋರಾಟಗಾರ, ರೈತ ಪರ, ದಲಿತ ಪರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ ಒಬ್ಬ ಧೀಮಂತ ನಾಯಕ, ನಿಡ್ಡಳ್ಳಿ ಆದಿವಾಸಿ ಜನರ ಹೋರಾಟದಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸಿದಂತ ಅಫ್ಸರ್ ಕೊಡ್ಲಿಪೇಟೆ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಒಬ್ಬ ನೈಜ ಅಹಿಂದ ವರ್ಗಗಳ ಪ್ರತಿನಿಧಿಯಾಗಿ ವಿಧಾನಸಭೆಗೆ ಹೋಗಲಿಕ್ಕೆ ಮತ್ತು ಜನರ ಸಮಸ್ಯೆಗಳನ್ನ ಎತ್ತಲಿಕ್ಕೆ ಒಬ್ಬ ಸಮರ್ಥವಾದಂತಹ ಅಭ್ಯರ್ಥಿ, ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಯಾವುದೇ ಭ್ರಷ್ಟಾಚಾರವಿಲ್ಲದೆ, ಯಾವುದೇ ಸ್ವಜನ ಪಕ್ಷಪಾತವಿಲ್ಲದೆ, ಯಾವುದೇ ಕುಟುಂಬ ರಾಜಕಾರಣದ ಸೋಕಿಲ್ಲದೆ ಒಬ್ಬ ನೈಜ ಮಣ್ಣಿನ ಮಗ, ಹುಟ್ಟು ಹೋರಾಟಗಾರ, ನೆಲಮಟ್ಟದಿಂದ ತಳಮಟ್ಟದಿಂದ ಬಡವರ ಶೋಷಿತರ ಪರವಾಗಿ ಸುದೀರ್ಘ ಹೋರಾಟದ ಇತಿಹಾಸ ಒಬ್ಬ ಧೀಮಂತ ನಾಯಕರನ್ನ, ಒಬ್ಬ ಪ್ರಾಮಾಣಿಕ ವ್ಯಕ್ತಿತ್ವವನ್ನ, ಒಬ್ಬ ಹುಟ್ಟು ಹೋರಾಟಗಾರರನ್ನ ನಾವು ದಾವಣಗೆರೆಯ ಏನು ದಕ್ಷಿಣದ
ಮತದಾರರಿಗೆ ಜನತೆಗೆ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದೀವಿ. ಇಂತಹ ಒಬ್ಬ ಉತ್ತಮ ಅಭ್ಯರ್ಥಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಒಳ್ಳೆಯ ಅವಕಾಶ ಇದೆ. ಅಹಿಂದ ವರ್ಗಗಳ ಪ್ರತಿನಿಧಿಯಾಗಿ, ಶೋಷಿತರ ಪ್ರತಿನಿಧಿಯಾಗಿ, ಜನಪರ ಹೋರಾಟಗಾರನಾಗಿ ನಿಮಗೆ ಒಂದು ಉತ್ತಮ ಅಭ್ಯರ್ಥಿ ಸಿಕ್ಕಿದ್ದಾರೆ. ನಿಮ್ಮ ಬೆಂಬಲವನ್ನ ಕೊಡಿ. ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನ್ಯಾಯ ಒದಗಿಸುವಂತ ಕೆಲಸವನ್ನು ಮಾಡ್ತೀವಿ. ಏನು 2.5 ಲಕ್ಷ ಮತದಾರರಿದ್ದಾರೆ, ಆ ಮತದಾರರ ಹಕ್ಕಿಗಾಗಿ ನಿರಂತರವಾಗಿ ಹೋರಾಟ ಮಾಡುವಂತ ಒಬ್ಬ ಪ್ರಾಮಾಣಿಕ ಅಭ್ಯರ್ಥಿಯಾಗಿ ಕೆಲಸ ಮಾಡಲಿದ್ದಾರೆ. ನಿಮ್ಮ ಬೆಂಬಲ ಜಾತಿ, ಮತ, ಧರ್ಮ, ವರ್ಗ, ಭೇದ ಮತವಿಲ್ಲದೆ ನಮ್ಮ ಬೆಂಬಲಕ್ಕೆ ಬನ್ನಿ. ಒಬ್ಬ ನಿಜವಾದ ಒಬ್ಬ ಜನಸೇವಕ, ಒಬ್ಬ ಪ್ರಾಮಾಣಿಕ ಅಭ್ಯರ್ಥಿ ಹೇಗಿರಬೇಕು ಅಂತೇಳಿ ನಾವು ತೋರಿಸ್ಕೊಡ್ತೇವೆ. ನೋಡಿ, ಈ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ತುಂಬಾ ಸುದೀರ್ಘ ಕಾಲ ಒಂದು ಕುಟುಂಬ ವರ್ಗ ಅದನ್ನ ಆಡಳಿತ ಮಾಡಿದೆ. ಆದ್ರೂ ಕೂಡ ಅಭಿವೃದ್ಧಿ ಇಲ್ಲಿ ಮರೀಚಿಕೆ ಆಗಿದೆ. ಒಬ್ಬ MLA ಆಗ್ಬೇಕಾದವರು ತಳಮಟ್ಟದ ಜನರ ನಾಡಿಮಿಡಿತ ಹರಿಬೇಕು. ಅವರಿಗೆ ಆ ಜನರ ನೋವು, ಸಂಕಷ್ಟ ಅರಿವಿರಬೇಕು, ಬಡತನದ ಅರಿವಿರಬೇಕು, ಹೋರಾಟದ ಗುಣ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಒಬ್ಬ ಚಿನ್ನದ ಸ್ಪೂನ್ ನಲ್ಲಿ ಹುಟ್ಟಿ ಬೆಳೆದವ, ಬೆಳ್ಳಿಯ ಸ್ಪೂನ್ ನಲ್ಲಿ ಹುಟ್ಟಿ ಬೆಳೆದವನಿಗೆ ಈ ತಳಮಟ್ಟದ ಜನರ ನೋವು ಅದು ಅರ್ಥ ಆಗೋದಿಲ್ಲ. ಅಂತಹ ಒಬ್ಬ ಇಡೀ ಕರ್ನಾಟಕದ ಇತಿಹಾಸವನ್ನ ಬಲ್ಲ. ರೈತ ಚಳವಳಿ ಏನು, ದಲಿತ ಚಳವಳಿ ಏನು, ನೀರಾವರಿ ಹೋರಾಟ ಏನು, ಪ್ರತಿಯೊಂದು ವಿಚಾರದಲ್ಲೂ ವಿಚಾರವಂತನಾದಂತ ಇಂಥ ಅಭ್ಯರ್ಥಿ ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ರೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತದೆ. ಹಾಗಾಗಿ ಜನರ ಅಭಿವೃದ್ಧಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಈ ಬಾರಿ ಚುನಾವಣೆಗೆ ಹೋಗ್ತೀವಿ. ನೋಡಿ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಾಜಕೀಯ ಪಕ್ಷ. ಚುನಾವಣೆಯಲ್ಲಿ ಎಲ್ಲರೂ ಸ್ಪರ್ಧೆ ಮಾಡ್ತಾರೆ, ನಾವು ಕೂಡ ಸ್ಪರ್ಧೆ ಮಾಡ್ತೀವಿ. ನಾವು ಅತ್ಯಂತ ಅರ್ಹರಿದ್ದೀವಿ, ನೈತಿಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು 24x7 365 ದಿವಸ ಕೂಡ ಜನರ ಕೆಲಸ ಮಾಡೋರು. ಕೋವಿಡ್ ಬಂದಾಗ ಇವ್ರು ಯಾರು ಇರಲಿಲ್ಲ, ನಾವಿದ್ವಿ ಫೀಲ್ಡ್ ಅಲ್ಲಿ. ಮಳೆ ಹಾನಿ ಆದಾಗ ಯಾರು ಇರಲಿಲ್ಲ, ನಾವಿದ್ವಿ ಫೀಲ್ಡ್ ಅಲ್ಲಿ. ಇದೇ ಹೆಗಡೆ ನಗರದಲ್ಲಿ ನಮ್ಮ ಮನೆಗಳು ನಿರಾಶ್ರಿತರಾಗಿ ದಾವಣಗೆರೆಯನ್ನು ಹೊರ ಭಾಗಕ್ಕೆ ತಳೆದಾಗ ಅವತ್ತು ಅವರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಪ್ರಯತ್ನ ಪಟ್ಟದ್ದು ಅಫ್ಸರ್ ಕೊಳ್ಳಿಪೇಟೆ. ಹಾಗಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ನಾವು ಚುನಾವಣೆಗೆ ಹೋಗ್ಲಿಕ್ಕೆ, ಚುನಾವಣೆ ಸ್ಪರ್ಧೆಗೆ ಅತ್ಯಂತ ಹೆಚ್ಚು ಅರ್ಹರಿದ್ದೀವಿ. ಹಾಗಾಗಿ ಅಹಿಂದ ವರ್ಗಗಳ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ಅಫ್ಸರ್ ಕೊಳ್ಳಿಪೇಟೆ ಚುನಾವಣೆಗೆ ಅಲ್ಲಿ ನಾವು ಗೆದ್ದೇ ಗೆಲ್ತೀವಿ. ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ 80% ಅಹಿಂದ ವರ್ಗಗಳ ಮತ ಇದೆ, 80% ಇದೆ ಅಹಿಂದ ವರ್ಗಗಳ ಮತ. ಹಾಗಾಗಿ ನಾವು ಗೆದ್ದೇ ಗೆಲ್ತೀವಿ. ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಕ್ವಶನೇ ಇಲ್ಲ. ನಾವು ಬರುವಂತದ್ದು, ಗೆಲ್ಲುವಂತದ್ದು ಅಫ್ಸರ್ ಕೊಳ್ಳಿಪೇಟೆ ಒಬ್ಬ ಸಮರ್ಥ ನಾಯಕನಾಗಿ ಕರ್ನಾಟಕಕ್ಕೆ ಮೆಚ್ಚುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ನೋಡಿ, ನಾವು ಒಂದು 17 ವರ್ಷದಲ್ಲಿ ಜನಪರ ಹೋರಾಟದಲ್ಲಿರುವುದು, ರೈತರ ಪರವಾಗಿ, ದಲಿತರ ಪರವಾಗಿ, ಸ್ಲಂ ನಿವಾಸಿಗಳ ಪರವಾಗಿ, ಬೀದಿ ಮಾರಾಟಗಾರರ ಪರವಾಗಿ, ಅಂದ್ರೆ ಶೋಷಿತರ ಪರವಾಗಿ ಹೋರಾಟ ಮಾಡಿದವರು. ಹಾಗಾಗಿ ನಾನು ಎಲ್ಲ ಜಾತಿ ಧರ್ಮವನ್ನ ಬಿಟ್ಟು ಒಬ್ಬ ಸಮರ್ಥವಾದಂತ ವಿದ್ಯಾವಂತ ಅಭ್ಯರ್ಥಿ ನಿಮಗೆ ಸಿಕ್ಕಿದ್ದಾರೆ. ನೀವು ಗೆಲ್ಸಿ ನೋಡಿ. ಒಂದು ಬಾರಿ ನಮಗೆ ಅವಕಾಶ ಕೊಡಿ. ನಮಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ವಂತ ನಾವು ನೋಡ್ತೀವಿ. ಖಂಡಿತವಾಗ್ಲೂ ನಮಗೆ ಅಧಿಕಾರ ಇಲ್ಲದೇನೆ ನಾವು ಕೆಲಸ ಮಾಡ್ತೀವಿ. ಅಧಿಕಾರ ಇದ್ರೆ ಇನ್ನಷ್ಟು ಕೆಲಸ ಮಾಡ್ತೀವಿ. ಎಲ್ಲಾ ಜನಾಂಗ, ನಾವು ಅಲ್ಲಿ ಇಲ್ಲಿ ಜಾತಿ ಮಾಡೋದಿಲ್ಲ, ಜನಾಂಗ ಮಾಡೋದಿಲ್ಲ. ಎಲ್ಲ ಜನಾಂಗದವರು ಕೂಡ, ಎಲ್ಲ ಬಡವರು ಇರೋದು ಇಲ್ಲಿ, ಮಧ್ಯಮ ವರ್ಗದವರು ಇರೋದು. ಅವರಿಗೆ ಒಳ್ಳೆಯ ಒಬ್ಬ ಅಭ್ಯರ್ಥಿ ಬೇಕು. ಅವರ ವಿಷಯಗಳಿಗೆ ಸ್ಪಂದನೆ ಮಾಡುವಂತವ್ರು, ಬಡವರ ಕಷ್ಟ ಕಾರ್ಪಣ್ಯಗಳು ಅರಿಯಿರಬೇಕು ಅಂತ ಅಭ್ಯರ್ಥಿಯನ್ನ ನಾವು ಕೊಟ್ಟಿದ್ವಿ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ಯಾವುದೇ ಒತ್ತಡದಿಂದ, ಯಾವುದೇ ಕರೆನ್ಸಿಯಿಂದ ಪರ್ಚೇಸ್ ಮಾಡಕ್ಕಾಗಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾನ ಪರ್ಚೇಸ್ ಮಾಡಿರುವಂತಹ ಕರೆನ್ಸಿ ಈ ಪ್ರಪಂಚದಲ್ಲಿ ಹುಟ್ಟಿಲ್ಲ. ಒಂದೇ ಮಾತು, ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರು ಕೂಡ ನಮಗೆ ಇಂಪಾರ್ಟೆಂಟ್. ಈ ಕ್ಷೇತ್ರವನ್ನ ನಾವು ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತೇವೆ. ಅದಕ್ಕೆಲ್ಲಕ್ಕಿಂತಲೂ ಹೆಚ್ಚಾಗಿ ಬಡವರ ಪರವಾಗಿ ಇಲ್ಲಿನ ಜ್ವಲಂತ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡ್ತೀವಿ. ನಮ್ಮ ಅಭ್ಯರ್ಥಿ 24x7 ಅವೈಲಬಲ್ ಇರ್ತಾರೆ. ಅದೇ ರೀತಿ ನಮ್ಮ ಕಾರ್ಯಕರ್ತರು 24/7 ಅಭ್ಯರ್ಥಿ ಇರ್ತಾರೆ. ಯಾವುದೇ ಸಮಸ್ಯೆಗಳಿಗೆ ದಿನದ 24 ಗಂಟೆ 12 ಗಂಟೆಗೆ ಕರೆದ್ರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಮತ್ತು ಕಾರ್ಯಕರ್ತರು ರೆಡಿ ಇರ್ತಾರೆ. नॉमिनेशन में आए हुए तमाम लोगों का दिल की गहराइयों से सम्मान करते हुए आज इस रैली से मुखातिब करने के लिए
प्रोडक्ट लीडर स्टेट के जनाब स्टेट प्रेसिडेंट जनाब अब्दुल मजीद साहब को ದಾವಣಗೆರೆಯ ಅಖ್ತರ್ ರಜಾ ಸರ್ಕಲ್ನಿಂದ ಹೊರಟಿರುವ ಈ ಬೃಹತ್ ರ್ಯಾಲಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಭಾಗಿಯಾಗಿದ್ದಾರೆ. ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಅವರಿಗೆ ಸಾಥ್ ನೀಡಲು ಎಸ್ಡಿಪಿಐ ರಾಜ್ಯ ಘಟಕದ ನಾಯಕರುಗಳೇ ಬೀದಿಗೆ ಇಳಿದಿದ್ದಾರೆ. ರಾಜ್ಯ ಅಧ್ಯಕ್ಷರಾದ ಅಬ್ದುಲ್ ಮಜೀದ್, ರಾಜ್ಯ ಉಪಾಧ್ಯಕ್ಷರಾದ ದೇವನೂರು ಪುಟ್ಟನಂಜಯ್ಯ ಸೇರಿದಂತೆ ಸಾಲು ಸಾಲು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ನಾಯಕರು ಈ ಶಕ್ತಿ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಈ ಬಾರಿಯ ರ್ಯಾಲಿಯಲ್ಲಿ ಜನಸಾಗರವನ್ನು ನೋಡಿದರೆ ಎಸ್ಡಿಪಿಐ ಕ್ಷೇತ್ರದಲ್ಲಿ ತನ್ನ ಬಲ ಪ್ರದರ್ಶನ ಮಾಡುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಅದರಲ್ಲೂ ಮುಖ್ಯವಾಗಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತದಾರರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಇದು ಎಸ್ಡಿಪಿಐಗೆ ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆಯಿದೆ. ಕಾಂಗ್ರೆಸ್ಗೆ ಪರ್ಯಾಯವಾಗಿ ಎಸ್ಡಿಪಿಐ ಒಂದು ಬಲಿಷ್ಠ ಆಯ್ಕೆಯಾಗಿ ಹೊರಹೊಮ್ಮುತ್ತಿದೆಯೇ ಎಂಬ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಆರಂಭವಾಗಿದೆ. गवर्नमेंट से ग्रांट आए वो किसके जेब में गए, इसको पूछने का राइट टाइम है. एक हॉस्पिटल नहीं, एक प्राइमरी हेल्थ केयर सेंटर नहीं, एक यहाँ पर मैटरनिटी हॉस्पिटल नहीं, ये सब कौन देना था? जिस लोगों को आप लोगों ने वोट दिया वो आपके वोट लेकर आपका खून चूसने का काम करे हैं. लेकिन मैं ये वादा करता हूँ, जितना भी ये साउथ कॉन्स्टिट्यूएंसी में 10 से ज्यादा स्टूडेंट्स हैं, जितने भी यहाँ ऑटो ड्राइवर्स हैं या औरतें हैं, स्टूडेंट्स हैं, दलित हैं, उन लोगों के लिए गवर्नमेंट से लड़कर मैं उनके हुकूक दिलाने की कोशिश करूंगा. आप लोग पूरे एकजुटी के साथ कोई भी बातों में उलझे हुए सोशल डेमोक्रेटिक पार्टी ऑफ इंडिया के ये मकसद को समझो. हम आपकी खिदमत के लिए आए हैं, आपकी खिदमत का मौका दियो. आपके कीमती वोट वो किसी पैसे में बेचने के वोट नहीं है. आपके कीमती वोट आपके बच्चों के मुस्तकबिल लिखने वाले वोट हैं. इसको समझकर आप सब लोग अगर साथ देंगे तो इंशाअल्लाह ये बार ये दावणगेरे साउथ कॉन्स्टिट्यूएंसी के घर तक आऊंगा, आपके गली तक आऊंगा. दावणगेरे मेरे दिल में है, दावणगेरे मुझे दूर नहीं है. ये दावणगेरे के नक्श नक्श पे मैं वाकिफ हूँ. यहाँ पर जो हेगड़े नगर का इशू हुआ था, मैं देखा है मंजर. वो गैर गरीबों के हक में बात करने के लिए कोई लीडर नहीं था. जब मैं उनके फेवर में बात करने आया मुझे धमकियां दी गई, आप आके इनके फेवर में मत बात करो, अगर आप बात करेंगे तो वो हमारे खिलाफ हो जाएंगे. मैं उनको यही बात बोला, अगर आप इनके हुकूक नहीं देंगे तो कर्नाटक के होम मिनिस्टर, चीफ मिनिस्टर तक आपकी आवाज को मैं पहुंचाऊंगा. तभी मैं जाकर दावणगेरे के हेगड़े नगर के जितने भी मजलूम थे उनके घर तक गया. वहां पर जच्चाबा औरतें थे, वहां पर छोटे छोटे बच्चे थे, दूध पीते हुए छिलछिलाते बच्चे थे. कोई आसमान के खुले साये में जाकर उनको प्लास्टिक के टेंटों में डाला गया था. तब जाकर मैं कर्नाटक के चीफ मिनिस्टर से ये डिमांड किया था, उनको मिनिमम एक घर का इंतजाम करना है. उसके बाद जाकर 130 घरों को सैंक्शन हुए. मुझे फख्र है हमारे आवाज उठाने से अगर ये काम एमएलए नहीं रहते हुए हम कर सकते हैं तो आप सोचो, अगर एमएलए अगर आप जिताएंगे तो कर्नाटक के सिर्फ दावणगेरे साउथ की बात नहीं कर रहा, कर्नाटक के 1,10,00,000 मुसलमानों की आवाज बनकर मैं विधानसभा को जाने की मैं तमन्ना रखता हूँ. आप लोग इसके लिए मुझे ताकत दो, दुआएं करो. आप लोगों के दोस्त अहबाब, आप लोगों के फ्रेंड सर्कल, आप लोगों के बिजनेस कॉन्टैक्ट में मौत तो मौत से मैसेज पास करो. मैं भी कोशिश करूंगा, हम सब मिलकर ये दावणगेरे की तारीख को बदलेंगे. शुक्रिया, सलाम अलैकुम. चल हुट बांध कमर अपनी क्यों डरता है, चल हुट बांध कमर अपनी क्यों डरता है, फिर देख खुदा क्या करता है. शुक्रिया, सलाम अलैकुम. शुक्रिया जनाब अफसर कोड्लिपेटे साहब का. ಇದು ಈ ಹೊತ್ತಿನ ವಿಶೇಷ. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.